ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬಹಳಷ್ಟು ಜನ ಸ್ನೇಹಿತರೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಯಾವುದಾದ್ರೂ ಒಂದು ಫೈಲ್ನ ಏನಪ್ಪ ಡಾಕ್ಯುಮೆಂಟ್ಸ್ ಮೂಲಕ ಇಡಬೇಕಾದ್ರೆ ಏನು ಮಾಡ್ತೀರಿ ನೀವು? ಫೋಟೋ ತೆಗೆದೇನಪ್ಪ ಅಂದ್ರೆ ಯಾವುದಾದ್ರು ಒಂದು ಗೂಗಲ್ ಫೋಟೋಸು ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡಿರ್ತೀರ. ಮತ್ತೆ ಅದು ನಿಮ್ಗೆ ಬೇಕಾದರೆ ಒಂದು ಲೋ ಕ್ವಾಲಿಟಿಯಾಗಿ ನಿಮಗೆ ಆ ಒಂದು ಫೈಲ್ಸ್ನ ದೊರೆಯುತ್ತೆ ಸ್ನೇಹಿತರೆ. ಆ ಒಂದು ಲೋ ಕ್ವಾಲಿಟಿ ಅಂದ್ರಪ್ಪ, ನೀವು ಯಾವುದಾದ್ರು ಒಂದು ಮೊಬೈಲ್ನಲ್ಲಿ ಅಂದ್ರೆ ಸುಮ್ಮನೆ ಒಂದು ಫೋಟೋ ತೆಗೆದುಕೊಂಡು ಆ ಒಂದು ಫೋಟೋದ ಮೂಲಕ ನಿಮ್ಮ ಒಂದು ಮೊಬೈಲ್ನಲ್ಲಿ ಶೇವ್ ಮಾಡ್ಕೊಂಡಿರ್ತೀರ. ಆ ಫೋಟೋನ ಯಾವ ರೀತಿಯಾಗಿ ಸ್ಟೋರೇಜ್ ಮಾಡೋದು ಮತ್ತು ಮತ್ತೆ ಯಾವ ರೀತಿಯಾಗಿ ಯೂಸ್ ಮಾಡೋದಂತ ನಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ನಾವೇನು ಮಾಡ್ತಾಯಿದ್ವಿ ಅಂದ್ರೆ, ಪ್ರತಿ ಬಾರಿಯೂ ಒಂದು ಡಾಕ್ಯುಮೆಂಟ್ಸ್ನ ನಮ್ಗೆ ಬೇಕಾದರೆ ನಾವೇನು ಮಾಡ್ತಾಯಿದ್ದೀವಪ್ಪ, ಬೇರೆ ಒಂದು ಫೈಲ್ನ ಮುಖಾಂತರ ಮತ್ತೊಮ್ಮೆ ಆ ಒಂದು ಫೈಲ್ನ ಹುಡುಕಿ ಅದರ ಮುಖಾಂತರ ನಾವೊಂದು ಫೋಟೋನ ತೆಗೆದು ಮತ್ತೆ ಆ ಫೈಲ್ನ ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಇವಾಗ ನಾನು ಹೇಳ್ತಿರುವಂಥ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸ್ನೇಹಿತರೆ ಬಹಳ ಈಸಿ ಇರ್ತದೆ. ಅದಕ್ಕೇನು ಅಷ್ಟೊಂದು ಸಮಯನೂ ತೆಗೆದುಕೊಳ್ಳಲ್ಲ. ಯಾವ ರೀತಿಯಾಗಿ ನಾವು ಆ ಫೈಲ್ನ ಸ್ಟೋರ್ ಮಾಡಿ ಇಟ್ಕೋಬೋದು, ಒಂದು ಲೋ ಕ್ವಾಲಿಟಿ ಆದಂಥ ಒಂದು ಪಿಕ್ಚರ್ನ ತೆಗೆದಿರ್ತೀವಿ, ಹಳೆಯ ಕಾಲದ ಒಂದು ಡಾಕ್ಯುಮೆಂಟ್ಸ್ ಆಗಿರ್ತದೆ, ಅಥವಾ ಹಳೆಯ ಕಾಲದ ಯಾವುದೋ ಒಂದು ಪುಸ್ತಕ ಆಗಿರ್ಬೋದು, ಒಂದು ಫೈಲ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಪತ್ರ ಆಗಿರ್ಬೋದು. ಆ ರೀತಿಯಂಥ ಆ ಒಂದು ಪತ್ರದಲ್ಲಿರುವಂಥ ಅಕ್ಷರಗಳು ನಮಗೆ ಈಗಿನ ಒಂದು ಕಾಲಕ್ಕೆ ಜನರೇಷನ್ಗೆ ಯೂಸ್ ಮಾಡಿದಪ್ಪ ಬಹಳಷ್ಟು ಹೈ ಕ್ವಾಲಿಟಿ ಆದಂಥ ಒಂದು ಪಿಕ್ಚರ್ನ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ವಿಡಿಯೋದಲ್ಲೂ ಸಹಿತ ನಾವೇನಪ್ಪ ಅಂದ್ರೆ ಮುಂಚೆ 480, 780 ಇಷ್ಟು 1080 ಅಷ್ಟನ್ನು ನಾವು ವಿಡಿಯೋನ ಕ್ಯಾಪ್ಚರ್ ಮಾಡ್ಬೋದು ಅಥವಾ ಒಂದು ವಿಡಿಯೋನ ನೋಡ್ಬೋದಾಗಿತ್ತು. ಆದರೆ ಇಂದಿನ ಜನ್ರೇಷನ್ ಸ್ನೇಹಿತರೆ ಬಹಳಷ್ಟು ಹೈ ಕ್ವಾಲಿಟಿ ಆದಂಥ ಹಲವಾರು ವಿಡಿಯೋಗಳನ್ನು ನಾವು ರೆಡಿ ಮಾಡ್ಬೋದು. ಇವಾಗ ನೋಡಿ ಸ್ನೇಹಿತರೆ, 2K ಇದೆ, 4K ಇದೆ, 8Kನೂ ಸಹಿತ ಬಂದಿದೆ ಸ್ನೇಹಿತರೆ. ಎಷ್ಟೊಂದು ಹೈ ಕ್ವಾಲಿಟಿ ಆದಂಥ ಒಂದು ಫೋಟೋ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ ನಿಮಗೂ ಸಹಿತ ಗೊತ್ತಿದೆ. ಆ ಒಂದು ಫೋಟೋಗಳನ್ನು ನಾವು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಬೋದು ಅನ್ನೋದು ಸಹಿತ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಾವು ಯಾವುದಾದಂಥ ಒಂದು ವರ್ಲ್ಡನ್ನ ಫೋಟೋನ ಕ್ಯಾಪ್ಚರ್ ಮಾಡ್ತೀವಿ ಸ್ನೇಹಿತರೆ. ಆ ಒಂದು ಫೋಟೋನ ಅಷ್ಟೊಂದು ಕ್ಲಿಯರಾಗಿ ಬಂದಿರಲಿಲ್ಲ, ಏನಪ್ಪ ಹಳೆಯ ಕಾಲದ ನಮ್ಮದೊಂದು ಪಿಕ್ಚರ್ ಇರುತ್ತೆ, ಅದನ್ನು ಸಹಿತ ನಾವು ಒಂದು HD ಕನ್ವರ್ಟ್ ಮಾಡ್ಬೋದು ಸ್ನೇಹಿತರೆ. ಯಾವ ರೀತಿ ಬಹಳಷ್ಟು ಸುಲಭವಾಗಿ ಏನಪ್ಪ ನಾನು ನಮ್ಮ ಒಂದು ಡಾಕ್ಯುಮೆಂಟ್ನ ಸ್ಟೋರ್ ಮಾಡಿಟ್ಬೋದು. ಹಾಗೇನಪ್ಪ ಹಳೆಯ ಫೋಟೋಗಳನ್ನು ನಮ್ಮ ಒಂದು HD ಕ್ವಾಲಿಟಿಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು, ವಿಡಿಯೋನು ಸಹಿತ ಸ್ನೇಹಿತರೆ ಅದೇ ರೀತಿಯಾಗಿ ನಾವು ಒಂದು ಕನ್ವರ್ಟ್ನ ಮಾಡ್ಬೋದು. ಇವತ್ತಿನ ಏನೇ ಟಾಪಿಕ್ಗೆ ಬರೋಣ ಬನ್ನಿ ಸ್ನೇಹಿತರೆ. ಅದು ಯಾವ ರೀತಿಯಾಗಿ ಮಾಡೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಾನು ಇವಾಗ ಏನಪ್ಪ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಬಹಳಷ್ಟು ಜನ ಒಂದು ಡಾಕ್ಯುಮೆಂಟ್ಸ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡೋದನ್ನು ಹೇಳ್ಕೊಡು ಅಂತ ಹೇಳ್ತಾ ಇದ್ರಿ. ಇವಾಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾವು ಏನು ಮಾಡೋಕೆ ಸ್ನೇಹಿತರೆ, ನಮಗೆ ಬೇಕಾದಂಥ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ನಾನು ಇವಾಗ ಮೊದಲಿಗೆ ಇಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಬಾಕ್ಸ್ ಮೇಲೆ ಇರುವಂಥ ಈ ಒಂದು ಪಿಕ್ಚರ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಪಿಕ್ಚರ್ನ ಕ್ಲಿಕ್ ಮಾಡಿದ್ದೀನಿ. ಆದರೆ ಇದು ಅಷ್ಟೊಂದು ಕ್ವಾಲಿಟಿಯಾಗಿ ಬಂದಿಲ್ಲ. ನೋಡಿ, ಜೂಮ್ ಮಾಡಿದ್ರೆ ಸಹಿತ ಈ ಒಂದು ಹೊಡಿತಾ ಇದೆ. ಯಾರಾದ್ರ ಹತ್ರ ಹೊಸ ಮೊಬೈಲ್ ಇದ್ರಪ್ಪ, ಈಗ ಸ್ಯಾಮ್ಸಂಗ್ದು S24 ಆಗಿರ್ಬೋದು, 26 or 25 ಈ ರೀತಿಯಾದಂಥ ಐಫೋನ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಇರುವಂಥ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ತೀವಿ. ಆದರೆ ಯಾರಾದ್ರ ಹತ್ರ ಲೋ ಬಜೆಟಿನ ಅಥವಾ ಲೋ ಬಜೆಟ್ ಅಂತಲ್ಲ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರೋದಪ್ಪ ಅಂದ್ರೆ ಅವ್ರು ಏನಪ್ಪ ಅಂದರೆ ಈ ರೀತಿಯಾದಂಥ ತಮ್ಮ ಒಂದು ಡಾಕ್ಯುಮೆಂಟ್ಸ್ನ HD ಆಗಿ ಕನ್ವರ್ಟ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ನಾವು ಮೊದಲಿಗೆ ಏನಪ್ಪ ಯೂಸ್ ಮಾಡ್ತಾ ಇರೋದು ಯಾವ ಬಂದುಬಿಟ್ಟಪ್ಪ ಚಾಟ್ ಜಿ ಪಿ ಟಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಅಂತ ಇದೆ ನೋಡಿ ಸ್ನೇಹಿತರೆ. ಫೋಟೋಸ್ ಮೇಲೆ ಎರಡನೇ ಆಪ್ಷನ್ಸು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಈ ರೀತಿಯಾದಂಥ ಒಂದು ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಪ್ಲೋಡ್ ಆಯಿತು. ಇಲ್ಲಿ ಕೆಳಗಡೆ ಸ್ನೇಹಿತರೆ ಜಸ್ಟ್ ಏನಿಲ್ಲ, ಕ್ರಿಯೇಟ್ ಅಂದರೆ ತಯಾರು ಮಾಡು, ಕ್ರಿಯೇಟ್ HD ಫೋಟೋ ಇನ್ ದಿಸ್ ಪಿಕ್ಚರ್ ಅಂತ ತೊಗೋಬೋದು ಸ್ನೇಹಿತರೆ, ಅಥವಾ ಫೋಟೋ ಅಂತ ತೊಗೋಬೋದು. ಇಲ್ಲಿ ಪೀಕ್ ಅದಲ್ಲ, ಪೀಕ್ ಅಂತ ತೊಗೋಬೋದು. ನಾನು ಇವಾಗ ಏನಪ್ಪ ಅಂದ್ರೆ ಇಲ್ಲಿ ಫೋಟೋ ಅಂತ ತೊಗೋತಿದ್ದೀನಿ. ಇವಾಗ ಇದನ್ನು ಈ ಒಂದು ಚಾಟ್ ಜಿ ಪಿ ಟಿಗೆ ನಾನು ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ತೆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನಿಮ್ಮದು ಸಬ್ಸ್ಕ್ರಿಪ್ಷನ್ ಇರಲ್ಲ. ಈ ಒಂದು ಚಾಟ್ ಜಿ ಪಿ ಟಿದು ಫ್ರೀಯಾಗಿ ಯೂಸ್ ಮಾಡ್ಬೋದು. ನಿಮಗೆ ಮತ್ತೆ ಯೂಸ್ ಮಾಡುತ್ತಾ ಬೇರೆ ರೀತಿಯಾದಂಥ ಹಲವಾರು ಇಮೇಲ್ಗಳನ್ನು ಕ್ರಿಯೇಟ್ ಮಾಡಿ ಸ್ನೇಹಿತರೆ, ನೀವು ಈ ಒಂದು ಚಾಟ್ ಜಿ ಪಿ ಟಿನ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ನೀವು ದುಡ್ಡು ಕಟ್ಟುವ ಅಗತ್ಯ ಇಲ್ಲ.
ಟೈಮ್ ತೊಗೋತೀವಿ ಸ್ನೇಹಿತರೆ, ಅಷ್ಟೊಂದು ಸ್ಪೀಡಾಗಿ ಇರೋದಿಲ್ಲ 5G ಇದ್ರೂ ಸಹಿತ. ಇಲ್ಲಿ ನಿಮಗೆ ಸ್ನೇಹಿತರೆ ಈ ಒಂದು ಪಿಕ್ಚರ್ನ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಪಿಕ್ಚರ ರೆಡಿ ಆಗ್ತಿದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಎಷ್ಟೊಂದು ಹೈ ಕ್ವಾಲಿಟಿಯಾಗಿ ಈ ಒಂದು ಪಿಕ್ಚರ್ನ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಇದು ಮುಂಚೆ ಇದ್ದಂಥ ಪಿಕ್ಚರ್ ನೋಡಿ ಯಾವ ರೀತಿಯಾಗಿದೆ ನೋಡಿ. ಇದು ಮುಂಚೆ ಇದ್ದಂಥ ನಮ್ಮ ಒಂದು ಫೋಟೋ ತೆಗೆದುಕೊಂಡವಲ್ಲ ಆ ಒಂದು ಪಿಕ್ಚರು. ಈಗ ನೋಡಿ ಕೆಳಗಡೆ ನಾನು ಬರೆದ ತಕ್ಷಣ ಈ ರೀತಿಯಾದಂಥ ಒಂದು ಹೈ ಕ್ವಾಲಿಟಿ ಆದಂಥ ಪಿಕ್ಚರ್ನ ನಮಗೆ ಈ ಒಂದು ChatGPT ಕೊಡುತ್ತೆ ಸ್ನೇಹಿತರೆ. ಇವಾಗ ಏನಪ್ಪ, ನಾನು ಇದನ್ನು ಇಲ್ಲಿ ಮೇಲ್ಗಡೆ ಇದೆಲ್ಲ 3 ಡಾಟ್ಸು ಸೇರು ಮತ್ತು ಇಲ್ಲಿ ಡೌನ್ಲೋಡ್ ಅಂತಿದೆಲ್ಲ, ಈ ಒಂದು ಡೌನ್ಲೋಡ್ ಮೇಲೆ ನಿಮಗೇನಾದರೂ ಸ್ನೇಹಿತರೆ ಇದು ಸರಿಯಾಗಿ ಬಂದಿಲ್ಲಪ್ಪ, ಮತ್ತೆ ರಿಸೈಜ್ ಮಾಡೋದಿತ್ತಪ್ಪ ಅಂದ್ರೆ, ಎಡಿಟ್ ಮಾಡೋದಿತ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಮತ್ತು ಈ ಒಂದು ChatGPTಗೆ ನಿಮಗೆ ಮತ್ತು ಬೇರೆ ರೀತಿಯಾಗಿ ಎಡಿಟ್ ಮಾಡೋದಂತ ಹಾಕ್ಬೋದು. ನಾನು ಈ ಒಂದು ರೆಸಲ್ಯೂಷನ್ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ನಾನು ಇದನ್ನು ಅಪ್ಲೋಡ್ ಮಾಡೋದಿಲ್ಲ. ಇವಾಗ ನೋಡಿ ಸ್ನೇಹಿತರೆ, ಇದನ್ನು ಓಪನ್ ಮಾಡಿದ್ದೇವಲ್ಲ, ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತದಲ್ಲ ನೋಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಶೋ ಡೌನ್ಲೋಡ್ ಅಂತ ಬಂತಲ್ಲ. ಇವಾಗ ಸೇವ್ ಮಾಡ್ಕೊಂಡು ಇದನ್ನು ನೋಡಿ ಸ್ನೇಹಿತರೆ. ನೀವೇನಪ್ಪ ಅಂದ್ರೆ ಬಹಳಷ್ಟು ದಿನದಿಂದ ಒಂದು ಒಳ್ಳೆಯ ಆ್ಯಪ್ನ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಇದಕ್ಕೆ ಹುಡುಕ್ತಾ ಇರುವಂಥ ಒಂದು ಒಳ್ಳೆಯ ಫೋಟೋಸ್ ಸ್ಟೋರ್ ಮಾಡೋಕ್ಕೆ ಆ್ಯಪ್ ಆಗಿರ್ಬೋದು, ಈ ರೀತಿಯಂಥ ಹಲವಾರು ಆ್ಯಪ್ಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ. ಫ್ರೀಯಾಗಿ ಯೂಸ್ ಮಾಡುವಂಥ ಆ್ಯಪ್ಗಳು, ಯಾವುದೇ ರೀತಿಯಂಥ ದುಡ್ಡು ಖರ್ಚು ಮಾಡುವಂಥ ಅಗತ್ಯವಿಲ್ಲ. ನೀವು ಸಹಿತ ಈ ಒಂದು ಆ್ಯಪ್ಗಳನ್ನ ಫ್ರೀಯಾಗಿ ಯೂಸ್ ಮಾಡಿ ಏನಪ್ಪ ಅಂದ್ರೆ ನಿಮ್ಮ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಸ್ಟೋರ್ ಮಾಡ್ಬೋದು, ಯಾವುದೇ ರೀತಿಯಾದಂಥ ಹಾನಿಗಳು ಉಂಟಾಗೋದಿಲ್ಲ. ಹಾಗೆ ಏನಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಒಡೆದ್ರೂ ಸಹಿತ ಕಳೆದ್ರೂ ಸಹಿತ ಕೇವಲ ಒಂದು ನಿಮ್ಮ Gmail ID ಇದ್ರಪ್ಪ ಅಂದ್ರೆ ನೀವು ಮೊದಲಿನ ಥರ ಏನಪ್ಪ ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಎಲ್ಲ ಅಷ್ಟು ಈ ಒಂದು ಹೊಸದಾದಂಥ ಮೊಬೈಲ್ನಲ್ಲಿ ರಿಕ್ವೈರ್ಡ್ ಸಹಿತ ಮಾಡ್ಬೋದು ಸ್ನೇಹಿತರೆ. ಆ ಒಂದು ಮೆಥಡ್ ಸಹಿತ ನಿಮಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಯಾವ ರೀತಿಯಾಗಿ ನಮ್ಮ ಒಂದು ಡಿಲೀಟ್ ಆದಂಥ ಫೈಲ್ಗಳಾಗಿರ್ಬೋದು, ಒಂದು ಕಳೆದು ಹೋದಂಥ ಫೋನ್ ಆಗಿರ್ಬೋದು, ಅದರಲ್ಲಿರುವಂಥ ಪ್ರತಿಯೊಂದು ಫೋಟೋಸ್, ಡಾಕ್ಯುಮೆಂಟ್ಸು, ಕಾಂಟ್ಯಾಕ್ಟ್ ಎಲ್ಲ ವಸ್ತುವನ್ನು ರಿಕ್ವೈರ್ ಮಾಡುವಂಥ ಒಂದು ಫೈಲ್ಸ್ಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಭಾಳಷ್ಟು ಜನ ಏನಪ್ಪ ಅಂದ್ರೆ ವಿಡಿಯೋನ ನೋಡ್ತಾನೂ ಇಲ್ಲ, ಹಾಗೇನಪ್ಪ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಕಮೆಂಟ್ ಮಾಡಿದ ಸ್ನೇಹಿತರೆ ಯಾವ ರೀತಿಯಾದಂಥ ಒಂದು ವಿಡಿಯೋಗಳನ್ನು ನಾವು ಮಾಡಬೇಕು ಅನ್ನೋದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಕಮೆಂಟ್ ಮಾಡೋಕ್ಕಂತ ತಿಳಿಸಿದರೆ ನಾನು ಆ ರೀತಿಯಾದಂಥ ಹಲವಾರು ವಿಡಿಯೋಗಳು ನಿಮಗೆ ಮತ್ತು ಸ್ಟ್ರಿಕ್ಸ್ಗಳಿಗೆ ತರ್ತಾ ಇರ್ತೀನಿ ಸ್ನೇಹಿತರೆ. ಇದೇ ರೀತಿಯಾದಂಥ ಒಂದು ವಿಡಿಯೋಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.